Hey guys, welcome back to my channel. First of all, I wish you all happy new year. ಎಲ್ಲರಿಗೂ ಈ ವರ್ಷ ತುಂಬ ಸಕ್ಸಸ್, ಹೆಲ್ತ್, ವೆಲ್ತ್, ಪಾಸಿಟಿವಿಟಿ ಆ್ಯಂಡ್ ನೀವು ಅನ್ಕೊಂಡದ್ದೆಲ್ಲ ಲೈಫಲ್ಲಿ ಅಚೀವ್ ಆಪಂಗ ಇಲ್ಲಿ. ಸೊ ಹಂಗೂ ಹಿಂಗೂ ಅಂತೂ ಇಂತೂ ನ್ಯೂ ಇಯರ್ ಬಂದಾಯಿತು. ಸೊ ಈ ನ್ಯೂ ಇಯರ್ಗೆ ನಾವೆಲ್ಲ ಒಂದು ಮೈಂಡ್ಸೆಟ್ ಇಟ್ಕೊಂಡಿರತ್ತೆ, ಈ ಥರ ಚೇಂಜಸ್ ಮಾಡ್ಕೊ, ಇಂಥದ್ದನ್ನೆಲ್ಲ ಲೈಫಲ್ಲೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೇಳಿ. ಸೊ ಅದ್ರ ಬಗ್ಗೆ ಈಗ ಮಾತಾಡುವ ಅನ್ಕೊಂಡು ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಿಂಪಲ್ ಟಾಪಿಕ್ ಬಟ್ ತುಂಬ ಇಂಪ್ಯಾಕ್ಟ್ಫುಲ್ ಟಾಪಿಕ್ ಅಂತ ಹೇಳಿ ಅನ್ಕಂತೆ. ಮತ್ತು ನೀವೆಲ್ಲ ಏನು ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಮಾಡ್ಕೊಂಡಿರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಕ್ಕ, ಯಾವುದೆಲ್ಲ ತುಂಬ ಇಂಪಾರ್ಟೆಂಟ್ ಥಿಂಗ್ ಅದನ್ನು. ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ಹೊಸದೇ ನನ್ನ ಚಾನಲ್ನ ಕಾಣ್ತಾ ಇದ್ರಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಇನ್ನೂ ಅಡ್ವೆಂಚರಸ್ ತುಂಬ ಲೈಕ್ ಇಪ್ಪು ವಿಡಿಯೋ ಕಾಣ್ಕೊಂಡೇನಿ, ಹೇಳ್ರೆ ಸಬ್ಸ್ಕ್ರೈಬ್ ಮಾಡ್ಕೆಲ್ಲ ಮಾಡಿ ಅಕ್ಕ. ಈಗ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಪಾಸಿಟಿವಿಟಿ. ಅದು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲೂ. ಪಾಸಿಟಿವಿಟಿ ಅಂತ ಹೇಳಿದರೆ ತುಂಬ ಡಿಫಿಕಲ್ಟ್ ಸಿಚುವೇಶನ್ನ ಜಸ್ಟ್ ಸ್ಮೈಲಿಂದ ನಾವು ಫೇಸ್ ಮಾಡುವಂಥದ್ದು. ಅದು ತುಂಬ ಎಂತ ಹೇಳೋದು ಮೇನ್ ಇಂಗ್ರೀಡಿಯೆಂಟ್ ಇನ್ ಲೈಫ್. ಸೊ ನಾವು ಅದನ್ನು ಲೈಫಲ್ಲಿ ತುಂಬಾ ಇಂಪ್ಲಿಮೆಂಟ್ ಮಾಡ್ಕೊಳಕಾಗ್ತ. ನಾನು ಪಾಸಿಟಿವಿಟಿ ಬಗ್ಗೆ ಅಷ್ಟು ಲೆಕ್ಚರಿಂಗ್ ಕೊಡ್ಲಿಕ್ಕೆ ನಾನೇನು ಅಷ್ಟು ಮೇಧಾವಿ ಅಂತ ಹೇಳಿ ಅಲ್ಲ. ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅವನು ತುಂಬ ಕೆಳಗೂ ಹೋತ ಮೇಲೂ ಹೋತ, ಬಟ್ ಅದು ನಾವು ಟ್ಯಾಕಲ್ ಹೆಂಗೆ ಮಾಡುತ್ತೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವರ್ಷ ಏನೇ ಕಷ್ಟ ಇರಲಿ, ವರ್ಕ್ ಸ್ಟ್ರೆಸ್ ಇರಲಿ ಅಥವಾ ನೀವು ಏನೇ ಪರ್ಸ್ನಲ್ ಏನೇ ಇದ್ದರೂ ಕೂಡ ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಮೆಂಟಲ್ ಹೆಲ್ತ್ನ ತುಂಬ ಚೆನ್ನಾಗಿ ಮಾಡಿ ಇಡ್ಕಣಿ. ಅದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ಓವರ್ ಕೈಂಡ್ನೆಸ್. ಸೊ ನೀವು ಬೇರೆಯವ್ರಿಗೆ ಕೈಂಡ್ನೆಸ್ ಕೊಡಿ, ನೀವು ಇಸ್ಕಣಿ ಅಂತ ಹೇಳಿದ್ರೆ ಹಂಬಲ್ ಆಗಿರಿನಿ. ಏನೇ ಬಂದರೂ ಕೂಡ ಪಾಸಿಟಿವಿಟಿ ಅದನ್ನು ಮುಂದೆ ಹೆಂಗೆ ತಗೊಂಡು ಹೋಗೋದಂತ ಹೇಳಿ ಕಾಣಿ, ಒಳ್ಳೆ ರೀತಿಯಲ್ಲಿ ಕಾಣಿ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಟ್ರೈ ಟು ಬಿ ಪಾಸಿಟಿವ್ ಆಗಿrini ಆ್ಯಂಡ್ ನಿಮ್ಮ ಅಕ್ಕಪಕ್ಕ ಇರೋರ್ನು ಕೂಡ ಹೇಳಿ ಪಾಸಿಟಿವ್ ಆಗಿಪ್ಪಕ್ಕೆ. ಇದು ಫಸ್ಟ್ ಟಾಪಿಕ್. ಓಕೆ, ಈಗ ಸೆಕೆಂಡ್ ಟಾಪಿಕ್ ಬಂದುಬಿಟ್ಟು ಸಪೋರ್ಟ್. ಇದು ನಾನು ಮೇ ಬಿ ಹಳೆ ವಿಡಿಯೋಲು ಬಗ್ಗೆ ಸ್ವಲ್ಪ ಏನೋ ಹೇಳಿದೆ ಅಂತ ಹೇಳಿ ಅನ್ಕಂತೆ ನಿಮ್ಗೆ ನೆನಪಿದ್ರೆ. ಸೊ ಇದು ಕೂಡ ಮೇಯ್ನ್ ಸಪೋರ್ಟ್ ಅಂತ ಹೇಳಿದರೆ ಮೇಯ್ನಾಗಿ ಎಂತ ನಾವು ಬೇರೆಯವರಿಗೆ ಹೆಂಗೆ ನಾವು ಎಂಕರೇಜ್ ಮಾಡುತ್ತೆ ಅನ್ಕೊಂಡು ಅಲ್ದಾ. ಈಗ ನಿಮ್ಮ ಫ್ರೆಂಡ್ ಸರ್ಕಲೆಲ್ಲ ಇಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರೇ ಇಲ್ಲಿ, ಅವ್ರು ಏನೋ ಒಂದು ಕಂಫರ್ಟ್ ಝೋನಿಂದ ಹೊರಗೋ ಏನೋ ಅಚೀವ್ ಮಾಡ್ಕೊಂಡು ಹೇಳಿದರೆ ಅವ್ರಿಗೆ ಸಪೋರ್ಟ್ ಮಾಡಿ. ಬಿಕಾಸ್ ಅವರ ಒಂದು ಡಿಸಿಷನ್ ತಗೊಂಡಿರಂತ ಹೇಳಿದ್ರೇ ಅದಕ್ಕೆ ತುಂಬಾ ಕರೇಜ್ ಬೇಕು. ಅದನ್ನು ಅವ್ರು ತಗೊಂಡಿರು, ಅದು ನಾವು ಜಸ್ಟ್ ಕಾಂಬುದಲ್ಲ, ಅದರಿಂದ ನಾವು ಕಲ್ತ್ಕೊಳ್ಳೋಂಥದ್ದು ತುಂಬ ಇತ್ತು. ಸೊ ಸಪೋರ್ಟ್ ಮಾಡಿ. ಅವ್ರು ಏನೋ ಒಂದು ಅಚೀವ್ ಮಾಡಬೇಕಂತ ಹೇಳಿದರೆ ನೆಗೆಟಿವ್ ಕಮೆಂಟ್ಸ್ನ ಪಾಸ್ ಮಾಡಬೇಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಸಪೋರ್ಟ್ ಮಾಡಲಿಕ್ಕಾಗಿಲ್ವಾ, ಇಟ್ಸ್ ಓಕೆ, ಕಂಪ್ಲೀಟ್ಲಿ ಫೈನ್. ಬಟ್ ಅವರನ್ನು ಕೆಳಗಿಳಿಯುವಂಥ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ಎಂತ ಹೇಳೋದು ತುಂಬ ಡಿಸ್ಕರೇಜ್ ಕೊಡುತ್ತೆ. ಸೊ ಇದು ಒಂದು ಮೇನ್ ಟಾಪಿಕ್. ಪ್ಲೀಸ್ ಡೂ ಸಪೋರ್ಟ್. ಥರ್ಡ್ ಟಾಪಿಕ್ ಬಂದುಬಿಟ್ಟು 3 is my lucky number. ಅದಕ್ಕೆ ಈ ಟಾಪಿಕ್ನ ಇಲ್ಲಿ ಇಟ್ಕೊಂಡಿದ್ದೆ. ಆ್ಯನಿಮಲ್ಸ್ ಬಗ್ಗೆ. ಸ್ಟ್ರೇ ಡಾಗ್ಸ್ ಆಗಲಿ, ಸ್ಟ್ರೇ ಆ್ಯನಿಮಲ್ಸ್ ಯಾವುದೇ ಇರಲಿ, ಪ್ಲೀಸ್ ಅವಕ್ಕೆ ಫೀಡ್ ಮಾಡಿ. ಫೀಡ್ ಮಾಡೋಕ್ಕಾಗಿಲ್ಲ ಅಂದರೂ ಅಡ್ಡಿಲ್ಲ, ಪ್ಲೀಸ್ ಅವಕ್ಕೆ ಹಾರ್ಮ್ ಮಾಡೋಕ್ಕೆ ಹೋಗಬೇಡಿ. ಈಗ ನೀವು ಮನುಷ್ಯ ನಿಮಗೆ ಹಸುವಾರೆ ಅಥವಾ ನಿಮ್ಗೆ ಎಂಥಾರು ನೋವಾಯ್ತಾನೆ ಹೇಳ್ರೆ ನೀವು ಬಾಯ್ಬಿಟ್ಟು ಹೇಳಲಾಗ ಬೇರೆಯವ್ರಿಗೆ ನಂಗೆ ನೋವು ಹತ್ತಿತ್ತು, ನಂಗೆ ಹಸು ಹತ್ತಿತ್ತು ಅನ್ಕೊಂಡು. ಬಟ್ ಅದೇ ಸ್ಟ್ರೀಟ್ ಅಂತಲ್ಲ, ಆ್ಯನಿಮಲ್ಸ್ಗೆ ಮಾತು ಗೊತ್ತಿಲ್ಲ, ಅದು ಗೊತ್ತಿಪ್ಪುದೇ ಅಲ್ದ. ಅದಕ್ಕೆ ಹಾರ್ಮ್ ಮಾಡೋಕ್ಕೆ ಹೋಗಬೇಡಿ. ಊಟ ಹಾಕಿಲ್ಲ ಅಂದರೂ ಅಡ್ಡಿಲ್ಲ, ಸುಮ್ಮನೆ ಅದಕ್ಕೆ ಹೊಡೋಕೆ ಹೋಗಬೇಡಿ. ಅದ್ರ ಮೇಲೆ ಎಂಥ ವೆಹಿಕಲ್ ಹರ್ಸ್ಕೊಂಡು ಹೋಗೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ. ಆ್ಯನಿಮಲ್ ಕ್ರುಯಲಿಟಿನ ಪ್ಲೀಸ್ ಡೂ ಸ್ಟಾಪ್. ಅದು ಎಂತ ಹೇಳೋದು ತುಂಬ ಬೇಜಾರತ್ತು. ನಾನು ತುಂಬ ಕೆಲವು ಪೇಜ್ನ ಫಾಲೋ ಮಾಡ್ತಾಯಿದ್ದ, ಅದರಲ್ಲೆಲ್ಲ ಕಾಣ್ತೆ ಅದೇನು ಮಾಡ್ತಿರ್ಬೋದಿಲ್ಲ ಪಾಪ, ಸುಮ್ಮನೆ ಮನೆ ಕಂಡಿರುತ್ತೋ ಅದಕ್ಕೆ ಹೊಡೋದು, ಅದ್ರ ಮೇಲೆ ಗಾಡಿ ಹರ್ಸ್ಕೊಂಡು ಹೋಗ್ಬೋದು. ಅದು ನೋವಾರು ಅದಕ್ಕೆ ಹೇಳೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕೂ ಆಗ್ತಿಲ್ಲ. ಅದನ್ನು ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ, ಸ್ಟಾಪ್ ಮಾಡಿ. ಎಲ್ಲ ಹ್ಯೂಮನ್ ಬೀಯಿಂಗ್ ಅರ್ಥ ಮೇಲೆ ಇತ್ತಂತ ಹೇಳಿದರೆ ಇಟ್ ಡಿಸರ್ವ್ಸ್. ಓಕೆ, ಯಾರು ಸುಮ್ಮನೆ ಬರಲ್ಲ, ಏನೋ ಪರ್ಪಸ್ಸಿಂದ ನಾವು ಬಂದಿರ್ತೀವಿ ಅಂತ ಹ್ಯೂಮನ್ ಬೀಯಿಂಗ್ಸ್ಗೆ ಹೇಳ್ತೀವಿ. ಆ್ಯಂಡ್ ಈವನ್ ಕೂಡ ಆ್ಯನಿಮಲ್ಸ್ ಕೂಡ ನೀವು ಅದಕ್ಕೆ ಒಂದ್ಸಲ ಫೀಡ್ ಮಾಡಿದರೆ ಅದು ನಿಮ್ಮನ್ನು ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಸೊ ನೀವು ಅದಕ್ಕೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅದು ನಿಮಗೆ 100 times ಅಷ್ಟು ಪ್ರೀತಿ ಕೊಡುತ್ತೆ. ಸೊ ಪ್ಲೀಸ್ ಆ್ಯನಿಮಲ್ ಕ್ರುಯಲ್ಟಿನ ಸ್ಟಾಪ್ ಮಾಡಿ. ಇದೊಂದು ಹಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಸೊ ಫೋರ್ತ್ ಟಾಪಿಕ್, ನನಗೆ ಇದ್ರ ಬಗ್ಗೆ ಹೆಚ್ಚು ಹೇಳೋ ಗೊತ್ತಿಲ್ಲ, ಬಟ್ ನಾನು ಕಂಡಂಥದ್ದು ಇದು. ಪ್ಲೀಸ್ ಇದು ಪೇರೆಂಟ್ಸ್ಗೋಸ್ಕರ. ಸ್ಟಾಪ್ ಕಂಪೇರಿಂಗ್ ಯೋರ್ ಕಿಡ್ ವಿತ್ ಅದರ್ಸ್. ಓಕೆನಾ, ಎಲ್ಲರೂ ಕೂಡ ಯುನೀಕ್. ಸೊ ಎಲ್ಲರೂ ಅವ್ರವ್ರ ವೇಯಲ್ಲಿ ಯುನೀಕ್ ಆಗಿರ್ತರು.
ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ. ಕೆಲವು ಮಕ್ಕಳು ಎಂತ ಹೇಳೋದು ಸ್ಪೋರ್ಟ್ಸಲ್ಲಿ ಒಳ್ಳೆ ಇರ್ತರು, ಕೆಲವು ಮಕ್ಕಳು ಡ್ರಾಯಿಂಗ್ಸ್, ಕೆಲವು ಮಕ್ಕಳು ಎಕ್ಸ್ಟ್ರಾ ಕರಿಕ್ಯುಲರ್ ಡ್ಯಾನ್ಸ್ ಅದರಲ್ಲೆಲ್ಲ ಒಳ್ಳೆ ಇರ್ತರು, ಕೆಲವು ಮಕ್ಕಳು ಓದೋದ್ರಲ್ಲಿ ಒಳ್ಳೆ ಇರ್ತರು. ಹಂಗಂದು ಹೇಳಿ ಎಲ್ಲರೂ ಎಲ್ಲದನ್ನೂ ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಲ್ದಾ. ಅದಕ್ಕೆ ಪ್ಲೀಸ್ ನಿಮ್ಮ ಮಕ್ಕಳನ್ನ ಅಂತ ಅಲ್ಲ, ಯಾರನ್ನೇ ಆಗಲಿ ಯಾರಿಗೂ ಕಂಪೇರ್ ಮಾಡಬೇಡಿ. ಆ್ಯಂಡ್ ಮೋರ್ ಓವರ್ ಇದು ಸೆಲ್ಫಿಗೆ ಹೇಳ್ಕೊಳ್ಳುವಂಥದ್ದು. ನಮ್ಮನ್ನು ನಾವು ಬೇರೆಯವ್ರಿಗೆ ಕಂಪೇರ್ ಮಾಡೋದನ್ನು ಸ್ಟಾಪ್ ಮಾಡ್ಕೊ, ಬಿಕಾಸ್ ಇಟ್ಸ್ ನಾಟ್ ಗುಡ್. ಅದು ಪಾಯಿಂಟೇ ಇಲ್ಲ, ಇನ್ವ್ಯಾಲಿಡ್ ಥಿಂಗ್. ಸೊ 5th one ಬಂದುಬಿಟ್ಟು ಬಾಡಿ ಶೇಮಿಂಗ್. ಓಕೆ, ಇದಂತೂ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿ ಅನ್ಕಂತೆ. ಬಿಕಾಸ್ ನಾನು ಚಿಕ್ಕವಳಿಂದ ಅದನ್ನು ತುಂಬ ಫೇಸ್ ಮಾಡ್ಕೊಂಡು ಬಂದೆ. ಹೌದು, ನಮ್ಗೆ ಗೊತ್ತು ಬಾಡಿ ವೆಯ್ಟ್ ನಮ್ಮದು ಇನ್ಕ್ರೀಸ್ ಆಯಿತು, ಹೌದು ಗೊತ್ತು. ನಾವು ಸ್ವಲ್ಪ ಕಪ್ಪಿತ್ತು, ಯಾಕಂದರೆ ನಾವು ಇಂಡಿಯನ್ ಸ್ಕಿನ್ ಟೋನೆಲ್ಲ ಹುಟ್ಟಿದಾರೆ. ಅದನ್ನು ಒತ್ತಿ ಹೇಳ್ಕೊಂಡು ಹೇಳಿಲ್ಲ, ನಂಗಂದು ಹೇಳಿಲ್ಲ, ಯಾರಿಗೆ ಹೇಳಿ ಒತ್ತಿ ಹೇಳ್ಕೊಂಡು ಹೇಳಿಲ್ಲ. ಆಲ್ರೆಡಿ ಅವ್ರು ತುಂಬ ಎಂತ ಹೇಳೋದು ನೋವು ಕೆಳಗೆ ಹೋಗಿರ್ತಾರಾಗ. ಹೌದು, ವೆಯ್ಟ್ ಗೇನ್ ಆಯಿತು, ರೆಡ್ಯೂಸ್ ಮಾಡ್ಕೊ, ಅದಿಲ್ಲ ಎಂತ ಮಾಡೋದು. ಅದನ್ನಿತ್ತಲ್ಲ ಒತ್ತಿ ಹೇಳೋದು ಬೇಡ, ಒಬ್ಬರಿಗೆ ಪೋಕ್ ಮಾಡೋದು ಬೇಡ. ಸೊ ನಿಮ್ದು ಏನಿತ್ತು ಅಷ್ಟಕ್ಕೆ ಕಂಡ್ಕಣಿ. ನೀವು ಪರ್ಫೆಕ್ಟ್ ಆಗಿದ್ರಿಯಾ, ಗುಡ್. ನಿಮ್ಮ ನಡುಕತ್ತ, ಗುಡ್. ನಿಮ್ಗೆ ಇತ್ತಲ್ಲ ಈಸಿಲಿ ಎಕ್ಸಸೈಸ್ ಎಲ್ಲ ಮಾಡ್ಲಕ್ಕ, ವೆರಿ ಗುಡ್, ಆಯಿತಾ. ಅದನ್ನು ಬಿಟ್ಕೊಂಡು ಬೇರೆಯವರಿಗೆ ಅಂತ ಹೇಳ್ಬೇಡಿ. ಏನಾದರೂ ಸ್ವಲ್ಪ ಸಜೆಷನ್ಸ್ ಕೊಡೋದಿದ್ರೆ ಹೇಳಿ. ಅದನ್ನು ಬಿಟ್ಕೊಂಡು ಎಬ್ಬೆ ಹೆಣ್ಣೆ ಎಂತ ಇದು ಹೊತ್ತು ಉಪ್ತಾ, ಹೌದು ಉಪ್ತಾ ಹೊತ್ತಿದೆ, ನನ್ನ ದೊಡ್ಡ ನಾನು. ಸೊ ಇದು ಹಾಗೆ, ಪ್ಲೀಸ್ ಬಾಡಿ ಶೇಮಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿ. ಅವರು ಮೊದಲೇ ತುಂಬ ಲಾಟ್ ಹೋಗ್ತಾ ಇರ್ತಾರೆ, ಅದನ್ನು ಆಯ್ತಲ್ಲ ನೀವು ಇನ್ನೂ ಜಾಸ್ತಿ ಕೆತ್ಕೋದು ಬೇಡ. ಬೇರೆಯವ್ರು ಹೆಂಗಿದ್ರು ಅವ್ರು ಹಾಗೆ ಇರಲಿ, ಅವ್ರಿಗೆ ಬೇಕಾದ್ರೆ ಅವ್ರು ಚೇಂಜಸ್ ಮಾಡ್ಕೊಂಡ್ರು. ಅದನ್ನು ಬಿಟ್ಕೊಂಡು ನೀನು ದಪ್ಪ ಇದೆ, ನೀನು ಸಪೂರ ಇದೆ, ನೀ ಬೆಳ್ಳಗಿದೆ, ನೀ ಕರ್ರಗಿದೆ, ಅದನ್ನು ಹೇಳೋದು ಬೇಡ. ಅವರಿಗೂ ಗೊತ್ತು, ಕನ್ನಡಿಯಲ್ಲಿ ಕಂಡ್ರೆ ಗೊತ್ತಾಗ್ತ ಅವರಿಗೆ ಅವ್ರು ಹೆಂಗಿದ್ರು ಅನ್ಕೊಂಡು. ನಿಮ್ದು ಅವ್ರಿಗಿತ್ತಲ್ಲ ಯಾವುದೇ ಸರ್ಟಿಫಿಕೇಷನ್ಸ್ ಬೇಡ. ಸೊ ಪ್ಲೀಸ್ ನೋಸಿ ಪೀಪಲ್ಸ್ ಅದನ್ನೆಲ್ಲ ಸ್ಟಾಪ್ ಮಾಡಿ ಬೇರೆಯವ್ರ ಬಗ್ಗೆ ಮಾತಾಡೋದನ್ನು. 6th ಟಾಪಿಕ್ ಬಂದುಬಿಟ್ಟು ಎಂಜಾಯ್ ಯುವರ್ ಬ್ಯೂಟಿಫುಲ್ ಲೈಫ್ನ ಎಂಜಾಯ್ ಮಾಡಿ. ಹೊಸ ಚಾಲೆಂಜಸ್ನ ತಗೊಂಡು ಯಾವುದಕ್ಕೂ ಇತ್ತಲ್ಲ ಹಿಂಜರಿಬೇಡಿ. ಏನೇ ಚಾಲೆಂಜಸ್ ಬಂದರೂ ಅದನ್ನು ಎಂತ ಫಸ್ಟ್ ಹೇಳಿದ್ನಲ್ಲ ಪಾಸಿಟಿವಿಟಿಯ ಮುಂದೆ ಹೋಯ್ನಿ. ಸೊ ನಾನು ಕೂಡ ತುಂಬ ಈ ಸಲ ಅಡ್ವೆಂಚರಸ್ ಮಾಡುವ ಅಂತ ಹೇಳಿ ಇದ್ದೆ. ಅದಕ್ಕೆ ಎಂತ ಹೇಳೋದು, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನೀವು ಕೂಡ ಏನೇ ಹೊಸ ಏನು ಮಾಡೋಕ್ಕಿದ್ರೆ ಮುಂದೆ ಹೋಗಿ. ಆ್ಯಂಡ್ ಟ್ರಸ್ಟ್ ದ ಗಾಡ್. ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ದೇವರನ್ನು ನಂಬಿ ಎಲ್ಲದೂ ಒಳ್ಳೆಯದಾಗತ್ತೆ. ಸೊ ಲೈಫ್ನ ಎಂಜಾಯ್ ಮಾಡಿ, ಪಾಸಿಟಿವ್ ಆಗಿರಿ, ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡಿರಿ. ಆ್ಯನಿಮಲ್ ಕ್ರೂಯಲ್ಟಿನ ಸ್ಟಾಪ್ ಮಾಡಿ. ಮತ್ತು ಇನ್ನೊಂದು ಟಾಪಿಕ್ ಏನು ಹೇಳಿದ್ದೆ, ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ ಆ್ಯಂಡ್ ಎಂಜಾಯ್ ಯುವರ್ ಲೈಫ್. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಹೋಪ್ ಇವತ್ತಿನ ವಿಡಿಯೋ ಅಷ್ಟು ಪ್ರಾಪರ್ ಆಗಿಲ್ಲ, ಬಟ್ ಇದು ಏನಂತ ಹೇಳಿದ್ರೆ ನನ್ನ ಮನಸ್ಸಿನ ಮಾತು. ನ್ಯೂ ಇಯರ್ಗೆ ನಿಮಗೆ ವಿಶ್ ಮಾಡೋ ಸಲುವಾಗಿ ಎಲ್ಲ ಮಾಡಿರೋವಂಥದ್ದು. ಹೋಪ್ ಯು ಆಲ್ ಲೈಕ್ ಇಟ್. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್. ಇಷ್ಟ ಆಗಿಲ್ಲ ಅಂದರೂ ಕೂಡ ಲೈಕ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಮುಂದಿನ ವಿಡಿಯೋ ಬರುವ ತನಕ ಬಾಯ್.